ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ನಾನು ಇವತ್ತು ಒಂದು ಮಟನ್ ರೆಸಿಪಿ ಮಾಡ್ತಿದ್ದೇನೆ. ಮಟನ್ ಕೋಲಾಪುರಿ ಅಂತ. ಇದು ಡ್ರೈ ರೆಸಿಪಿ, ತುಂಬಾ ಡ್ರೈ ರೆಸಿಪಿ. ಮತ್ತೆ ನಾನು ಮಟನ್ ಅನ್ನು ಬೇಯಿಸಿದೆಲ್ಲ, ಅದರ ಸ್ಟಾಕ್ ಉಳಿದಿತ್ತು. ಅದಕ್ಕೋಸ್ಕರ ಅದು ಬಿಸಾಡಬಾರ್ದು ಅಂತ ನಾನೊಂದು ಸೂಪ್ ತರ ಮಾಡಿದ್ದೇನೆ. ಸಿಂಪಲ್ ಅಂದ್ರೆ ಸಿಂಪಲ್ ಸೂಪ್, ಆದ್ರೆ ಇದು ನಿಮ್ಗೆ ಶೀತ ಎಲ್ಲ ಇರುವಾಗ, ಕಫ ಎಲ್ಲ ಇರುವಾಗ ತುಂಬಾ ಒಳ್ಳೇದಾಗ್ತದೆ ಇದು ಕುಡಿಲಿಕ್ಕೆ. ಸೊ ಎರಡು ರೆಸಿಪಿ ನಾನು ಹಾಕ್ತಿದ್ದೇನೆ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಸ್ಕಿಪ್ ಮಾಡದೆ ನೋಡ್ಬೇಕು, ಯಾಕೆಂದ್ರೆ ಮಟನ್ ಮಾಡುವಾಗ ಕೂಡ 3 ಸ್ಟೆಪ್ ತರ ಉಂಟು. ಸೂಪ್ ಸಿಂಪಲ್ ಆಗಿ ಉಂಟು, ಬಟ್ ರೆಸಿಪಿಯನ್ನು ನೋಡಿ. ತುಂಬಾ ದೊಡ್ಡ ವಿಡಿಯೋ ಅಲ್ಲ ಇದು, ಚಿಕ್ಕ ವಿಡಿಯೋವೇ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಮಟನ್ ಕೋಲಾಪುರಿ ಮಾಡ್ತಿದ್ದೇನೆ. ಇದೊಂದು ಡ್ರೈ ಐಟಮ್. ಇದರ ಜೊತೆ ಒಂದು ಸಿಂಪಲ್ ಸೂಪ್ ಮಾಡ್ತಿದ್ದೇನೆ ಮಟನ್ ಇದು. ಅಂದ್ರೆ ಇದು ಬೇಯಿಸುವಾಗ ನೀರು ಉಳಿತದಲ್ಲ, ಅದರಿಂದ ಮಾಡ್ತಿದ್ದೇನೆ. ಇದಕ್ಕೆ ಫಸ್ಟಿಗೆ ಒಂದು 3 ಟೀ ಸ್ಪೂನ್ ಆಯಿಲ್ಗೆ 2 ಟೀ ಸ್ಪೂನ್ ಆನಿಯನ್ ಹಾಕಿ ಫ್ರೈ ಮಾಡಿ. ನಂತರ ಇದಕ್ಕೆ 1 ಟೀ ಸ್ಪೂನ್ ಟರ್ಮರಿಕ್ ಹಾಕಿ ಹಳದಿ ಹಾಕಿ ಫ್ರೈ ಮಾಡಿ. ಇದು ಫ್ರೈ ಆದ ನಂತರ ಇದಕ್ಕೆ ಮಟನ್ ಹಾಕಿ ಒಂದು 3 ನಿಮಿಷದಷ್ಟು ಫ್ರೈ ಮಾಡಿ. ನನ್ನ ಹತ್ರ ಖಾಲಿ 1/4 kg ಮಟನ್ ಇದ್ದದ್ದು, ಸೊ ಅದನ್ನು ಯೂಸ್ ಮಾಡ್ತಿದ್ದೇನೆ ನಾನು. ಇದು ಫ್ರೈ ಆದ ನಂತರ ಒಂದು 4 ಕಪ್ ನೀರು ಹಾಕಿ, ಇದಕ್ಕೆ ಉಪ್ಪು ಕೂಡ ಹಾಕಿ. ನಾನು ಹಾಕಿದ್ದೇನೆ, ಆದ್ರೆ ವಿಡಿಯೋ ಪ್ಲೇ ಮಾಡ್ಲಿಕ್ಕೆ ನೆನಪಿರ್ಲಿಲ್ಲ. ಇದು ನೋಡಿ, ಈಗ ಮಟನ್ ಕುಕ್ ಆಗಿದೆ. ಈ ಮಟನ್ ಪೀಸಸ್ ಅನ್ನು ಎಲ್ಲಾ ಪೀಸಸ್ ಅನ್ನು ತೆಗ್ದಿಡಿರಿ. ಸ್ಟಾಕ್ ಇರ್ಲಿ, ಅದರಿಂದ ನಾವು ಸೂಪ್ ಮಾಡ್ತಿದ್ದೀವಿ. ಈಗ ಈ ಮಟನ್ ಪೀಸಸ್ ಅನ್ನು ಫ್ರೈ ಮಾಡಿ. ಒಂದು 3 ನಿಮಿಷ ಸಾಕು ಫ್ರೈ ಮಾಡುದು. ಜಾಸ್ತಿ ಫ್ರೈ ಮಾಡ್ಲಿಕ್ಕೆ ಹೋಗ್ಬೇಡಿ, ಅದು ತುಂಬಾ ಗಟ್ಟಿ ಆಗ್ತದೆ ಮತ್ತೆ. ಅದಕ್ಕೋಸ್ಕರ ಇದು ನೋಡಿ, ಇಷ್ಟುವರೆಗೆ ಫ್ರೈ ಆದ್ರೆ ಸಾಕು. ಈಗ ಇದಕ್ಕೆ ಸ್ವಲ್ಪ ಉಪ್ಪು, ಅಂದ್ರೆ ಆಲ್ರೆಡಿ ಉಪ್ಪು ಹಾಕಿರ್ತೀವಿ. ಒಂದು 1/4 ಚಮಚ ಗರಂ ಮಸಾಲ, 1/4 ಚಮಚ ಚಾಟ್ ಮಸಾಲ, ಮತ್ತೆ 1/4 ಚಮಚ ಆಮ್ಚೂರ್ ಮಸಾಲ, 1/4 ಚಮಚ ಜೀರಾ ಪೌಡರ್, ಮತ್ತೆ ಹಳದಿ 1/4 ಚಮಚ, ಅರ್ಧ ಚಮಚ ಚಿಲ್ಲಿ ಪೌಡರ್. ಇದನ್ನೆಲ್ಲ ಮಿಕ್ಸ್ ಮಾಡಿ, ಒಳ್ಳೆ ಮಾಡಿ ಮಿಕ್ಸ್ ಮಾಡಿ. ಈಗ ಇದಕ್ಕೆ ಈಗ ಒಂದು ಬಾಣಲೆಗೆ 2 ಟೀ ಸ್ಪೂನ್ ಆಯಿಲ್ ಹಾಕಿ, ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತೆ ಒಂದು 4-5 ಗ್ರೀನ್ ಚಿಲ್ಲೀಸ್ ಅನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಇದು ಫ್ರೈ ಆಗುವಾಗ ಒಂದು ಪಿಂಚ್ ಅಷ್ಟು ಹಿಂಗನ್ನು ಹಾಕಿ, ಜಾಸ್ತಿ ಹಾಕ್ಬೇಡಿ. ಇದು ಫ್ರೈ ಮಾಡಿ ನಂತರ ನಾವು ಮಸಾಲೆ ಎಲ್ಲ ಹಾಕಿಟ್ಟ ಮಟನ್ ಅನ್ನು ಹಾಕಿ, ಎಲ್ಲ ಮಸಾಲ ಕೂಡ ಹಾಕಿ ಅದಕ್ಕೆ ಚೆನ್ನಾಗಿ. ಇದು ಸ್ವಲ್ಪ ಬೇಯಲಿ. ಅಷ್ಟುವರೆಗೆ ನಾವು 3 ಟೀ ಸ್ಪೂನ್ ಅಷ್ಟು ತಿಲ್ಲನ್ನು, ಎಳ್ಳು ವೈಟ್ ಎಳ್ಳು ಹೇಳ್ತೀವಲ್ಲ, ಅದನ್ನು ಫ್ರೈ ಮಾಡಿ. ಮತ್ತೆ ಇದನ್ನು ತೆಗ್ದಿಡಿರಿ. ಇಷ್ಟುವರೆಗೆ ಫ್ರೈ ಮಾಡಿದ್ರೆ ಚಟ್ಪಟ್ ಆಗ್ತಾ ಉಂಟು. ಈಗ ಇದಕ್ಕೆ 4 ಟೀ ಸ್ಪೂನ್ ಕೊಬ್ಬರಿಯನ್ನು ಹಾಕಿ ಫ್ರೈ ಮಾಡಿ. ಇಷ್ಟುವರೆಗೆ ಫ್ರೈ ಮಾಡಬೇಕು. ಅಲ್ಲಿ ಕೊಬ್ಬರಿ ಇಲ್ಲದಿದ್ರೆ ನಿಮ್ಗೆ ಕೊಕೊನಟ್ ಪೌಡರ್ ಕೂಡ ಯೂಸ್ ಮಾಡಬಹುದು. ಈಗ ಮಟನ್ಗೆ ಈ ಕೊಬ್ಬರಿ ಮತ್ತೆ ತಿಲ್ಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದಕ್ಕೆ ಒಂದು ಲಿಂಬೆ ರಸವನ್ನು ಹಾಕಿ ಮಿಕ್ಸ್ ಮಾಡಿ. ನಮ್ಮ ಮಟನ್ ಕೋಲಾಪುರಿ ರೆಡಿ ಆಗಿದೆ. ನೋಡಿ ಎಷ್ಟು ಚಂದ ಕಾಣ್ತದೆ. ಟೇಸ್ಟ್ ಕೂಡ ಅಷ್ಟೇ ಒಳ್ಳೆದು ಬರ್ತದೆ. ಟ್ರೈ ಮಾಡಿ ನೋಡಿ ಇದನ್ನು. ಈಗ ನಾನು ಸ್ಟಾಕ್ ಅನ್ನು ಒಂದು ಪಾತ್ರೆಯಲ್ಲಿ ಹಾಕ್ತಿದ್ದೇನೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೀ ಸ್ಪೂನ್ ಕೊತ್ತಂಬರಿ ಪೌಡರ್, 1/4 ಚಮಚ ಜೀರಾ ಪೌಡರ್, ಅರ್ಧ ಚಮಚ ಪೆಪ್ಪರ್ ಪೌಡರ್. ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಹಾಕಿ, ಪೆಪ್ಪರ್ ಸ್ವಲ್ಪ ಜಾಸ್ತಿ ಹಾಕಿ. 1 ಪೀಸ್ ದಾಲ್ಚೀನಿ, 1 ಬ್ಲಾಕ್ ಇಲೈಚಿ, ಕಪ್ಪು ಏಲಕ್ಕಿ, ಮತ್ತೆ ಒಂದು 3 ಅಥವಾ 4 ಲವಂಗ, 1/4 ಚಮಚ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಸ್ವಲ್ಪ ಜಾಸ್ತಿ ಹಾಕ್ಬಹುದು.
ಆದ್ರೆ ಇದಕ್ಕೆ ಕೊತ್ತಂಬರಿ ಪೌಡರ್ ಮತ್ತೆ ಪೆಪ್ಪರ್ ಪೌಡರ್ ಸ್ವಲ್ಪ ಜಾಸ್ತಿ ಹಾಕಿ, ಆಗ ನಿಮ್ಗೆ ಒಳ್ಳೇದಾಗ್ತದೆ ಕುಡಿಯುವಾಗ. ಇದು ನಿಮ್ಗೆ ಶೀತ ಇದ್ರೆ, ಗಂಟಲಲ್ಲಿ ಇನ್ಫೆಕ್ಷನ್ ಇದ್ರೆ ಎಲ್ಲ ಒಳ್ಳೇದಾಗ್ತದೆ ಇದು ಕುಡಿಲಿಕ್ಕೆ. ನಮ್ಮ ಸೂಪ್ ರೆಡಿ ಆಗಿದೆ. ಸಿಂಪಲ್ ದಿಢೀರ್ ಸೂಪ್ ಇದು. ಟ್ರೈ ಮಾಡಿ ನೋಡಿ. ಈ ಎರಡು ರೆಸಿಪಿ ತುಂಬಾ ಸಿಂಪಲ್ ರೆಸಿಪಿ, ಸೊ ಯಾರಿಗೂ ಟ್ರೈ ಮಾಡಬಹುದು. ಟ್ರೈ ಮಾಡಿ ಮತ್ತೆ ಕಮೆಂಟ್ ಹಾಕಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ ಪ್ಲೀಸ್. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.